ಕಾಂಟ್ರಾಕ್ಷನ್ಸ್ ಆಗೋದು, ರಕ್ತ ಬರೋದು ಶುರು ಆಗುತ್ತೆ. ಸೊ ಅದ್ರ ಜೊತೆಗೆ ಅವ್ರಿಗೆ 21 ಕಲ್ಲುಗಳು ಮೂತ್ರ ಕೋಶದಲ್ಲಿ, ಯೂರಿನರಿ ಬ್ಲ್ಯಾಡ್ರಲ್ಲಿ 21 ಸ್ಟೋನ್ಸು ಫಾರ್ಮ್ ಆಗಿತ್ತು. ಸೊ ಯೂಶಲಿ ಸಿಂಪಲ್ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗುತ್ತೆ, ಆವಾಗ ಕೆಲವು ಸಲ ಮೆಡಿಕೇಷನ್ಸ್ ಕೊಡ್ತೀವಿ, ಅದರಲ್ಲೇ ಕೆಲವ್ರಿಗೆ ಇಂಪ್ರೂವ್ಮೆಂಟ್ ಬರುತ್ತೆ. ಬಟ್ ಒಂದು ಸ್ಟೇಜ್ಗೆ ಹೋದಾಗ, ಈ ಒಂದು ಸ್ಟೇಜ್ ಇದು ಸ್ಟೇಜ್ 4 ಅಂತೀವಿ, ಇಲ್ಲ ಗ್ರೇಡ್ 4 ಎನ್ಲಾರ್ಜ್ಮೆಂಟ್ ಅಂತೀವಿ ಪ್ರಾಸ್ಟೇಟು. ಇದು 200 cc ಎನ್ಲಾರ್ಜ್ಮೆಂಟ್ ಆಗಿತ್ತು. ನಾರ್ಮಲ್ ಪ್ರಾಸ್ಟೇಟ್ ಬಂದು 10 ರಿಂದ 15 cc ಇರುತ್ತೆ. ಸೊ ಇದು 200 cc ಎನ್ಲಾರ್ಜ್ಮೆಂಟ್ ಆಗಿ ಅದು ಸಿವಿಯರ್ ಗ್ರೇಡ್ 4 ಎನ್ಲಾರ್ಜ್ಮೆಂಟ್ ಆಗಿತ್ತು. ಅದ್ರ ಜೊತೆಗೆ ಮೂತ್ರಕೋಶದಲ್ಲಿ ಒಂದು ಯೂರಿನರಿ ಬ್ಲ್ಯಾಡ್ರಲ್ಲಿ 1 ಸೆಂಟಿಮೀಟ್ರು, ಆಲ್ಮೋಸ್ಟ್ 1.5 ಸೆಂಟಿಮೀಟ್ರು ಈಚ್ ಸ್ಟೋನ್, ಆಲ್ಮೋಸ್ಟ್ 21 ಕಲ್ಲುಗಳು ಬ್ಲ್ಯಾಡ್ರಲ್ಲಿತ್ತು. ಸೊ ಯಾವಾಗ ಈ ಒಂದು ಕಲ್ಲುಗಳು ಫಾರ್ಮ್ ಮಾಡುತ್ತೆ ಅದರಿಂದ ಬ್ಲಡ್ ಬರೋಕ್ಕೆ ಶುರುವಾಗುತ್ತೆ. ಸುಮಾರು ಸಲ ಪೇಷಂಟ್ಗಳು ಅಂದ್ಕೋತಾರೆ ಇದು ಹೀಟಾಗಿ ಬ್ಲಡ್ ಬರ್ತಿದೆ, ಇಲ್ಲ ಕೆಲವು ಫುಡ್ಡಿಂದ ತಿಂದು ಬ್ಲಡ್ ಬರ್ತಿರ್ಬೋದು ಅಂತ. ಮೋಸ್ಟ್ ಆಫ್ ದ ಟೈಮು ಕೆಲವು ಸಲ ಇನ್ಫೆಕ್ಷನ್ ಇದ್ದರೂ ಬ್ಲಡ್ ಬಂದಿರುತ್ತೆ. ಕಲ್ಲುಗಳು ಒಳಗಡೆ ಇದ್ದಾಗ ಏನು ಮಾಡುತ್ತೆ, ಅದನ್ನು ಮೂತ್ರದಲ್ಲಿ ಅವು ರಬ್ ಮಾಡಿ ಮೂತ್ರಕೋಶನ ಅಲ್ಲಿ ಅಲ್ಸರ್ ಆಗಿ ಅಲ್ಲಿಂದ ಬ್ಲಡ್ ಬರೋಕ್ಕೆ ಶುರು ಆಗುತ್ತೆ. ಸೊ ಈ ಬ್ಲಡ್ ಬಂದಾಗ ಅವರು ಫಸ್ಟು ಲೋಕಲ್ ಮೆಡಿಕೇಷನ್ಸ್ ಮಾಡಿದಾಗ ಸರಿ ಹೋಗುತ್ತೆ ಅನ್ಕೋತಾರೆ. ಬಟ್ ಈ ಥರ ಕಲ್ಲುಗಳಿದ್ದು ಬ್ಲಡ್ ಬರೋಕ್ಕೆ ಶುರುವಾದಾಗ ಅದು ಮೆಡಿಸಿನ್ಸಲ್ಲಿ ಏನು ಸರಿ ಹೋಗಲ್ಲ. ಯೂಶ್ವಲಿ ಇಷ್ಟೊಂದು ಕಲ್ಲುಗಳಿದ್ದಾಗ ಏನಕ್ಕೆ ಇಷ್ಟೊಂದು ಕಲ್ಲಾಗಿದೆ ಇವ್ರಿಗೆ ಅಂತ ನಾವು ಅನಲೈಸ್ ಮಾಡಿದಾಗ ಅದು ಕಾರಣ ಏನಂದರೆ, ಯೂರಿನರಿ ಮೂತ್ರ ನಾಳದಲ್ಲಿ ಯಾವಾಗ ಈ ಒಂದು ಪ್ರಾಸ್ಟೇಟ್ ಹಿಗ್ಗುತ್ತೆ ಅದು ಮೂತ್ರ ನಾಳನ ಕಂಪ್ರೆಸ್ ಮಾಡ್ಕೊಂಡು ಹೋಗುತ್ತೆ, ಯುರೇತ್ರನ ಕಂಪ್ರೆಸ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಯೂರಿನರಿ ಬ್ಲ್ಯಾಡ್ರಲ್ಲಿ ಉಳ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ಆ ಒಂದು ಉಳ್ಕೊಳ್ಳೋಕ್ಕೆ ಶುರುವಾದಾಗ ಸ್ಟೇಸಿಸ್ ಆಗಿ ಯೂರಿನಲ್ಲಿರೋ ಸಾಲ್ಟ್ಸು ಎಲ್ಲ ಅಗ್ರಿಗೇಟ್ ಆಗಿ ಎಲ್ಲ ಜಾಯಿನ್ ಆಗಿ ಸ್ಟೋನ್ಸ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಈ ಸ್ಟೋನ್ಸ್ಗೆ ನಾವು ಸೆಕೆಂಡ್ರಿ ಕ್ಯಾಲ್ಕುಲೈ ಅಂತೀವಿ. ಸಾಮಾನ್ಯವಾಗಿ ಒಂದೇ ಒಂದು ಸಿಂಗಲ್ ಸ್ಟೋನ್ ಇದ್ದರೆ ಕೆಲವು ಸಲ ಫುಡ್ಡಿಂದ ಇಲ್ಲ ನೀರು ಕಡಿಮೆ ಕುಡಿದಿರೋದ್ರಿಂದ ಬ್ಲ್ಯಾಡ್ರಲ್ಲಿ ಸ್ಟೋನ್ ಆಗೋ ಚಾನ್ಸ್ ಇರುತ್ತೆ, ಸಿಂಗಲ್ ಸ್ಟೋನು. ಈ ಸೆಕೆಂಡ್ರಿ ಸ್ಟೋನ್ಸ್ಗಳದ್ದು ವಿಶೇಷತೆ ಏನಂದರೆ, ಈ ಒಂದು ಮಲ್ಟಿಪಲ್ ಸ್ಟೋನ್ ಆಗುತ್ತೆ. ಯಾವಾಗ ಅದು ಸರಿಯಾಗಿ ಡ್ರೈನ್ ಆಗಲ್ಲ, ಬ್ಲ್ಯಾಡ್ರು ಯೂರಿನ್ ಒಳಗಡೆನೇ ಉಳ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಈ ಒಂದು ಮೂತ್ರದಲ್ಲಿರೋ ಲವಣಾಂಶಗಳು, ಸಾಲ್ಟ್ಸ್ಗಳು ಡಿಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಮಲ್ಟಿಪಲ್ ಸ್ಟೋನ್ಸ್ ಫಾರ್ಮ್ ಆಗ್ತವೆ. ಕೆಲವು ಸಲ 2-3 ಸ್ಟೋನ್ಸ್ ಆಗುತ್ತೆ, 4-5 ಆಗುತ್ತೆ. ಬಟ್ ಇದೊಂದು ಫಸ್ಟ್ ಟೈಮು ಈ ಪೇಷಂಟ್ಗೆ 21 ಸ್ಟೋನ್ ಇತ್ತು ಬ್ಲ್ಯಾಡ್ರ್ ಒಳಗಡೆ. ಒಂದು ಪ್ರತಿ ಸ್ಟೋನನ್ನು ಅರೌಂಡ್ 1 into 1.5 ಸೆಂಟಿಮೀಟ್ರ್ ಸ್ಟೋನ್ಸು. ಸೊ ಈ ಥರ ಇದ್ದಾಗ ಇದು ಅದ್ರ ಅಲಾಂಗ್ ವಿತ್ ದಟ್ ಬರೀ ಸ್ಟೋನ್ಸೇ ನಾವು ತೆಗೆದ್ರೆ ಅದು ಪರ್ಮನೆಂಟ್ ಕ್ಯೂರ್ ಆಗಲ್ಲ, ಮತ್ತೆ ಸ್ಟೋನ್ ಆಗುತ್ತೆ. ಯಾಕೆಂದರೆ ಕಾರಣ ಸ್ಟೋನ್ ಆಗೋಕ್ಕೆ ಮೂತ್ರನಾಳ ಬ್ಲಾಕ್ ಆಗ್ತಾ ಇದೆ, ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿ. ಸೊ ಪ್ರಾಸ್ಟೇಟನ್ನು ಗ್ರೇಡ್ 1 ಗ್ರೇಡ್ 2 ಎನ್ಲಾರ್ಜ್ ಆದರೆ ಮೆಡಿಕೇಷನ್ಸ್ ಕೊಡ್ಬೋದು. ಯಾವಾಗ ಅದು ಸಿವಿಯರ್ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಆಲ್ಮೋಸ್ಟು ಇಲ್ಲಿ ನೋಡಿದ್ರೆ ನೀವು 10 ರಿಂದ 20 cc ನಾರ್ಮಲ್ ಪ್ರಾಸ್ಟೇಟ್ ಇರುತ್ತೆ, ಇದು 200 cc ಆಗಿತ್ತು. ಸೊ 200 cc ಅಂದರೆ ಆಲ್ಮೋಸ್ಟ್ 10 ಟೈಮು ಅದು ಹಿಗ್ಗಿರೋದು. ಈ ಒಂದು ಕಂಡೀಷನ್ನು ಕ್ಯಾನ್ಸರ್ ಅಲ್ಲ, ಇದು ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತೀವಿ. ಈ ಒಂದು ಕಂಡೀಷನ್ಗೆ ಇದು ಗಂಡಸರಲ್ಲಿ ಏಜ್ ಆಗ್ತಾ ಯೂಶ್ವಲಿ ಆಫ್ಟರ್ 60-65 ವರ್ಷ ಆಗ್ತಾ ಈ ಒಂದು ಪ್ರಾಸ್ಟೇಟು ಎನ್ಲಾರ್ಜ್ ಆಗುತ್ತೆ. ಇದು ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ, BPH ಅಂತೀವಿ ಇಂಗ್ಲೀಷಲ್ಲಿ. ಸೊ ಇದೊಂದು ಪ್ರಾಸ್ಟೇಟಲ್ಲಿ ಒಂದು ಗ್ರೋ